ಬಂಟ್ವಾಳದಲ್ಲಿ ಪಾಗಲ್ ಪ್ರೇಮಿಯೊಬ್ಬ ಯುವತಿಯನ್ನ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿದ್ದ ಯುವಕನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಬಂಟ್ವಾಳದಲ್ಲಿ ಪಾಗಲ್ ಪ್ರೇಮಿಯಿಂದ ಯುವತಿ ಕೊಲೆ ಪ್ರಕರಣ. ಮಂಗಳೂರಿನ ಪಚ್ಚನಾಡಿಯಲ್ಲಿ ಆರೋಪಿ ಚೇತನ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಆದರೆ ಬಂಧನದ ವೇಳೆ ಪೊಲೀಸರ ಮುಂದೆ ಆರೋಪಿ ಹೈ ಡ್ರಾಮಾ ಮಾಡಿದ್ದಾನೆ. ಹತ್ಯೆ ಬಳಿಕ ನಾನು ಇಲಿ ಪಾಷಾಣ ಸೇವಿಸಿದ್ದೆ ಅಂತ ಹೇಳ್ಕೊಂಡಿದ್ದ ಆರೋಪಿ ಚೇತನ್ ಇಲಿ ಪಾಷಾಣ ಸೇವಿಸಿ ಕೂತಿದ್ದಾಗಿ ಚೇತನ್ ಹೇಳಿದ್ದ. ಈಗ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಚೇತನ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದರೆ ನಿಜವಾಗ್ಲೂ ಆತ ಇಲಿ ಪಾಷಾಣ ಸೇವಿಸಿದ್ದ ಇಲ್ವಾ ಗೊತ್ತಿಲ್ಲ, ಡ್ರಾಮಾ ಆಡಿರ್ಬೋದು. ಇಲಿ ಪಾಷಾಣ ಸೇವಿಸಿದ್ರೆ ನೀವು ಆ ರೀತಿ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ. ಹೊಟ್ಟೆಯೆಲ್ಲ ಭಗ ಭಗ ಅಂತ ಉರಿ ಶುರುವಾಗಿ ಒದ್ದಾಡೋಕ್ಕೆ ನರಳಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಾಗಿ ನಿಜಕ್ಕೂ ಆತ ವಿಷ ಸೇವನೆ ಮಾಡಿದ್ದ ಇಲ್ವಾ ಗೊತ್ತಾಗಬೇಕು. ಸದ್ಯಕ್ಕೆ ಅವನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಗೊತ್ತಾಗತ್ತೆ, ವೈದ್ಯರು ಹೇಳ್ತಾರೆ ಆತ ನಿಜಕ್ಕೂ ಕೂಡ ಇಲಿ ಪಾಷಾಣ ಸೇವಿಸಿದ್ನ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗಬೇಕು. ಬಟ್ ಸದ್ಯಕ್ಕಂತೂ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಲೆಫ್ಟ್ ವಿಂಡೋದಲ್ಲಿ ನೋಡ್ತಾ ಇದ್ದೀರಾ, ಆ ಬಸ್ ಸ್ಟ್ಯಾಂಡ್ ಹತ್ರನೇ ಆ ಯುವತಿಯನ್ನು, ಆಕೆ ಬಸ್ಸಲ್ಲಿ ಹೋಗ್ತಾ ಇದ್ಲಂತೆ, ಆಕೆಯನ್ನು ಇಳಿಸಿ ಆಕೆಯನ್ನು ಕೊಂದು ಒಂದು ಬ್ಯಾಗಲ್ಲಿ 2 ಚೂರಿ ತಂದಿದ್ದಂತೆ, ದೊಡ್ಡ ದೊಡ್ಡ ಚೂರಿಗಳು. ಆ ಚೂರಿಯಲ್ಲಿ ಆಕೆಗೆ ಚುಚ್ಚಿ ಕೊಂದಿದ್ದಾನೆ. ಆಕೆ ಏನೋ ಪ್ರೀತಿಗೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೊಂದಿದ್ದಾನೆ ಅಂತ ಮಾಹಿತಿ. ಅಲ್ಲಿಂದ ಆತ ಓಡಿದ್ದಾನೆ ಚುಚ್ಚಿಬಿಟ್ಟು. ಆಮೇಲೆ ಕೊಲೆ ಮಾಡಿದ್ದು ಬಂಟ್ವಾಳದಲ್ಲಿ, ಆಮೇಲೆ ಪಚ್ಚನಾಡಿಯಲ್ಲಿ ಆತ ಇರೋದು ಗೊತ್ತಾಗುತ್ತೆ ಪೊಲೀಸರಿಗೆ. ಪೊಲೀಸರು ಹೋಗಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಆತ ಡ್ರಾಮಾ ಗೀಮಾ ಎಲ್ಲ ಮಾಡಿದ್ದಾನೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಇನ್ನು ಮೇಲೆ ಆತನ ವಿಚಾರಣೆ ಆಗಬೇಕಷ್ಟೆ. ನೋಡಿ, ಆ ಯುವತಿಯ ಹೆಸರು ಲಾವಣ್ಯ ಅಂತ. ಈತ ಚೇತನ್ ಪ್ರೇಯಸಿಯನ್ನು ಕೊಚ್ಚಿ ಕೊಲೆ ಮಾಡಿದ್ದ ಹಂತಕ ಪಾಗಲ್ ಬಂಧನ. ಬಸ್ನಲ್ಲಿದ್ದ ಪ್ರೇಯಸಿಯನ್ನು ಕೆಳಗಿಳಿಸಿ ಕೊಚ್ಚಿ ಕೊಂದಿದ್ದ ಈ ಚೇತನ್ ನಡು ರಸ್ತೆಯಲ್ಲಿ ರಕ್ತಸಿಕ್ತವಾಗಿ ಪ್ರಾಣ ಬಿಟ್ಟಿದ್ಲು ಲಾವಣ್ಯ. ಈಗ ಆರೋಪಿ ಚೇತನ್ ವಿಚಾರಣೆಯನ್ನು ನಡೆಸಬೇಕು ಪೊಲೀಸರು. ಸದ್ಯಕ್ಕೆ ಆತ ಏನೋ ವಿಷ ಸೇವನೆ ಮಾಡಿದ್ದೀನಿ ಅಂತ ಹೇಳಿರೋದಕ್ಕೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸ್ತಾ ಇದ್ದಾರೆ. ಗೊತ್ತಾಗತ್ತೆ ಇಲ್ಲಿ 2 ವಿಚಾರ. ಆಕೆನೂ ಇವನನ್ನು ಪ್ರೀತಿಸ್ತಾ ಇದ್ಲಾ, ಇಬ್ಬರು ಪರಸ್ಪರ ಪ್ರೇಮಿಗಳಾಗಿದ್ದರೆ ಆಕೆಯನ್ನು ಕೊಲ್ಲೋ ಕಾರಣ ಏನು? ಆಕೆ ಪ್ರೀತಿಗೆ ಒಪ್ಪಲಿಲ್ಲ ಅಂದರೆ ಅದು ಬೇರೆ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತನ, ಪ್ರೀತಿಸಿದ್ರೆ ಕೊಲೆ ಮಾಡೋದಕ್ಕೆ ಕಾರಣ ಏನಿತ್ತು ಅಂತ ಒಂದು, ಈ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಡ್ರಾಮಾಗಳು ನಡೀತು? ಅರವಿಂದ್, ಇದು ಸಿಂಗಲ್ ಸೈಡ್ ಪ್ರೇಮ, ಇದು ಪ್ರೀತಿ ಆತಂದು. ಆತ ಭಾಳಷ್ಟು ದಿನಗಳಿಂದ ಆಕೆಯನ್ನು ಪ್ರೀತಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದ. ಆದರೆ ಆಕೆ ಆತನನ್ನು ನಿರಾಕರಿಸಲೇ ಇದ್ಲು. ದೂರದ ಸಂಬಂಧಿಯಾಗಿದ್ದ, ಹಾಗಾಗಿ ನಿರಾಕರಿಸಲೇ ಇದ್ಲು. ಅವಳು ಬಂಟ್ವಾಳದ ಕಕ್ಕೆಪದವ ನಿವಾಸಿ, ಆದರೆ ಈತ ಬೆಳ್ತಂಗಡಿಯ ನಿವಾಸಿ. ಹಾಗಾಗಿ ಸಂಪರ್ಕ ಫೋನ್ನಲ್ಲಿತ್ತು. ನಿರಂತರ ಫೋನ್ ಮಾಡ್ತಾ ಇದ್ದ, ಟಾರ್ಚರ್ ಕೊಡ್ತಾ ಇದ್ದ. ಇದನ್ನು ಈಕೆ ಆಲ್ರೆಡಿ ಮನೆಯವ್ರ ಹತ್ರ ಹೇಳ್ತಾ ಇದ್ಲು, ಈ ರೀತಿಯಾಗಿ ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಅನ್ನುವಂಥದ್ದನ್ನು. ಆದರೆ ಆತ ನಿರಂತರವಾಗಿ ತೊಂದರೆ ಕೊಡ್ತಾ ಇದ್ದ. ಜೊತೆಗೆ ಆಕೆಯನ್ನು ಮೀಟ್ ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದ. ಸಂಬಂಧಿಕನಾಗಿರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಸಂಬಂಧಿಕರ ಕಾರ್ಯಕ್ರಮಗಳಲ್ಲಿ ಆತ ಮೀಟ್ ಮಾಡ್ತಾ ಇದ್ದ. ಆದರೆ ಈಕೆ ಯಾವುದೇ ರೀತಿಯಾಗಿ ಒಪ್ಕೊಂಡಿರಲಿಲ್ಲ. ಇದನ್ನು ಆಕೆ ಮನೆಯ ಹತ್ರನೂ ಹೇಳ್ತಾ ಇದ್ಲು. ಆದರೆ ನಿರಂತರವಾಗಿ ಕಿರುಕುಳ ಹೆಚ್ಚಾದಾಗ ಅದನ್ನು ಮನೆಯವರ ಗಮನಕ್ಕೆ ತರುವ ಪ್ರಯತ್ನವನ್ನು ಆಕೆ ಮಾಡಲಿಲ್ಲ. ಆದರೆ ನಿನ್ನೆ ಆತ ಬಂದಿದ್ದಾನೆ, ಬಸ್ಸಿನ ಹತ್ರ ಇದ್ದಾನೆ ಅನ್ನುವಂಥದ್ದನ್ನು ಈ ಲಾವಣ್ಯ ಯಾರಿದ್ದಾಳೆ ಅವಳು ತನ್ನ ಭಾವನಿಗೆ ಫೋನ್ ಮಾಡಿದ್ದಾಳೆ. ಭಾವನ ಹತ್ರ ಹೇಳ್ತಾ ಇದ್ಲು. ಅಷ್ಟೊತ್ತಿಗೆ ಕಿರಿಚಾಡುವಂಥ ಶಬ್ದ ಆತನಿಗೆ ಕೇಳಿಸಿರುವಂಥದ್ದು, ಆಕೆಯ ಭಾವನಿಗೆ. ಹಾಗಾಗಿ ಆ ಸಂದರ್ಭದಲ್ಲಿ ಆತ ಈಕೆಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ. ಭಾವ ಹೇಳ್ತಾ ಇದ್ದ ಚೇತನಿಗೆ ಫೋನನ್ನು ಕೊಡು, ನಾನು ಮಾತಾಡ್ತೇನೆ ಅನ್ನುವಂಥದ್ದು. ಆದರೆ ಅಷ್ಟೊತ್ತಿಗೆ ಆತ ಈಕೆಯ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾನೆ. ಆ ಬಳಿಕ ನಿರಂತರವಾಗಿ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಒಂದು
ಯಾರ್ದು ಬೇರೆಯವರ ಕಾರನ್ನು ಹಿಡ್ಕೊಂಡು ಬಂದಿರುವಂಥ ವ್ಯಕ್ತಿ ಈತ. ಒಂದು ಕಾರನ್ನು ಹಿಡ್ಕೊಂಡು ಬಂದು ಆ ಕಾರಲ್ಲಿ ಆತ ಪರಾರಿಯಾಗಿದ್ದಾನೆ. ಜೊತೆಗೆ ಪರಾರಿಯಾದ ನಂತರ ಆತನನ್ನು ಹುಡುಕಾಡುವಂಥ ಪ್ರಯತ್ನಗಳನ್ನು ಪೊಲೀಸರು ಮಾಡಿದ್ದಾರೆ. ಆದರೆ ಆತ ಪತ್ತೆ ಆಗಿರಲಿಲ್ಲ. ಇವತ್ತು ಬೆಳಿಗ್ಗೆ ಆತ ಮಂಗಳೂರಿನ ಹೊರವಲಯದ ಪಚ್ಚನಾಡಿ ಅನ್ನುವಂಥ ಪ್ರದೇಶದಲ್ಲಿ ಕಾರನ್ನು ಇಟ್ಟು ಕಾರ್ನ ಹೊರಗೆ ಕೂತಿದ್ದ. ಪೊಲೀಸರು ಆತನನ್ನು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಆತ ಹೇಳಿದ್ದಾನೆ, ನಾನು ಇಲಿ ಪರಾಶನವನ್ನು ತಗೊಂಡಿದ್ದೇನೆ, ಹಾಗಾಗಿ ನನಗೆ ತೊಂದರೆ ಆಗಿದೆ ಅನ್ನುವಂಥದ್ದು. ಆ ಬಳಿಕ ಆತನನ್ನು ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಗೆ ಪೊಲೀಸರು ದಾಖಲಿಸಿದ್ದಾರೆ, ಆತನನ್ನು ಬಂಧಿಸಿದ್ದಾರೆ. ಜೊತೆಗೆ ಆತನಿಗೆ ಚಿಕಿತ್ಸೆ ಕೊಡುವಂಥ ಕೆಲಸಗಳು ಈಗ ಆಗ್ತಾ ಇರುವಂಥದ್ದು. ಆತ ಇಲಿಪಾಶನವನ್ನು ತಗೊಂಡಿದ್ದರೆ ಆತನಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾಗುತ್ತೆ. ಹಾಗಾಗಿ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗ ಸದ್ಯ ಆತನಿಗೆ ಚಿಕಿತ್ಸೆ ಕೊಡಲಾಗ್ತಾ ಇರುವಂಥದ್ದು. ಅರವಿಂದ್.